ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ 75ನೇ ಜನ್ಮದಿನದ ಅಂಗವಾಗಿ ಅಮೃತ ಮಹೋತ್ಸವ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಾತ್ಯತೀತ ಯುವ ವೇದಿಕೆಯ ಅಧ್ಯಕ್ಷ ವಿರೂಪಾಕ್ಷ ಡಾಗೇರಹಳ್ಳಿ ತುಮಕೂರಿನಲ್ಲಿ ತಿಳಿಸಿದರು. ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರದ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ಅಭಿಮಾನಿಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೇ ಮೇ 13ರಂದು ರಾಜಣ್ಣನವರ 75ನೇ ವರ್ಷದ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಮಾಡಲು ಅಭಿಮಾನಿಗಳು ವೇದಿಕೆ ಸಿದ್ಧ ಮಾಡಿದ್ದಾರೆ. ತುಮಕೂರು ನಗರದ ಹೊಯ್ಸಳ ಫುಡ್ ಕೋರ್ಟ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಾತ್ಯತೀತ ಯುವ ವೇದಿಕೆ ಅಧ್ಯಕ್ಷ ವಿರೂಪಾಕ್ಷ ಡಾಗೇರಹಳ್ಳಿ ಅವರು ಮಾತನಾಡಿ, ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜಾತ್ಯತೀತ ಯುವ ವೇದಿಕೆ ಸೇರಿದಂತೆ ಕೆಎನ್ ರಾಜಣ್ಣ ಅವರ ಅಭಿಮಾನಿಗಳ ಸಹಯೋಗದೊಂದಿಗೆ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಅಮೃತ ಮಹೋತ್ಸವ ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಮೇ 13ರಂದು ನಡೆಯುವ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆಯೇ ರಾಜಣ್ಣ ಅವರ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಅಭಿಮಾನಿಗಳು ಮುಂದಾಗಿದ್ದು, ಕೆಎನ್ ರಾಜಣ್ಣ ಅವರ ಕೆಪಿಸಿಸಿ ಸ್ಥಾನಕ್ಕೆ ಅರ್ಹರು, ನಾವು ಅವರಿಗೆ ಬೆಂಬಲ ನೀಡುತ್ತೇವೆ. ಕೆಪಿಸಿಸಿ ಸ್ಥಾನಕ್ಕೆ ಮಾತ್ರವಲ್ಲ, ಸಿಎಂ ಸ್ಥಾನಕ್ಕೂ ಕೆಎನ್ ರಾಜಣ್ಣ ಅವರು ಅರ್ಹರು. ಮುಂದಿನ ದಿನಗಳಲ್ಲಿ ಕೆಎನ್ ರಾಜಣ್ಣ ಅವರು ಮುಖ್ಯಮಂತ್ರಿಯಾಗಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ಜಾತ್ಯತೀತ ಯುವ ವೇದಿಕೆ ಅಧ್ಯಕ್ಷ ವಿರೂಪಾಕ್ಷ ಡಾಗೇರಹಳ್ಳಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕುಂದೂರು ತಿಮ್ಮಯ್ಯ, ಡಿಟಿ ವೆಂಕಟೇಶ್, ಸಿದ್ದಾಪುರ ವೀರಣ್ಣ, ವಿರೂಪಾಕ್ಷ ಡಾಗೇರಹಳ್ಳಿ, ರಾಮಚಂದ್ರಪ್ಪ, ಮನು ಚಕ್ರವರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಜಾತ್ಯತೀತ ಯುವ ವೇದಿಕೆಯಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋ ಕಾರಣ ಏನಪ್ಪ ಅಂದರೆ, ತುಮಕೂರಿನ ಮತ್ತು ಈ ನಾಡಿನ ಬಹುದೊಡ್ಡ ರಾಜಕಾರಣಿಗಳು ಮತ್ತು ಅಹಿಂದ ಸಮುದಾಯದ ಸಾಂಕೇತಿಕ ಸ್ವಾಭಿಮಾನದ ಸಂಕೇತದಂತಿರುವ ಕೆಎನ್ ರಾಜಣ್ಣನವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಇಡೀ ಜಿಲ್ಲೆಯ ಎಲ್ಲ ಸಣ್ಣಪುಟ್ಟ ಸಮುದಾಯಗಳು ಕೂಡ ಸ್ವಾಭಿಮಾನಿ ಸಮಾವೇಶ ಥರ ಮಾಡಬೇಕು ಅಂತ ಹೇಳಿ ಎಲ್ಲ ಸಮುದಾಯಗಳಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಪ್ರತಿಯೊಬ್ಬರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಬರೀ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತಲ್ಲ, ಕೆಎನ್ ರಾಜಣ್ಣನವರು ನಮ್ಮ ಸಣ್ಣಪುಟ್ಟ ಸಮುದಾಯಗಳ ಅಂದರೆ ವಂಚಿತ ಸಮುದಾಯಗಳ ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಶೋಷಿತರ ಮತ್ತು ಅಹಿಂದ ಸಮುದಾಯಗಳ ಪ್ರತಿನಿಧಿ ಆಗಿರೋದ್ರಿಂದ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ನಾವು ಇಷ್ಟಪಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಂಥ ಎಲ್ಲ ಅರ್ಹತೆ ಕೂಡ ನಮ್ಮ ಕೆಎನ್ ಆರ್ ಅವ್ರಿಗಿದೆ. ಹಾಗಾಗಿ ನಾವು ನಮ್ಮ ಸಮುದಾಯಗಳಿಂದ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ, ಯಾಕಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಮಿತಿಯಾಗುತ್ತೆ, ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ನಮ್ಗೆ ಆಸೆ ಇದೆ. ಡಿ ಕೆ ಶಿವಕುಮಾರ್ದು ಪಕ್ಷದ್ದು ಇದು ಯಾವುದಕ್ಕೂ ಕೂಡ ನಮಗೆ ಸಂಬಂಧ ಇಲ್ಲ. ನಾವು ಪಕ್ಷೇತರರು, ಪಕ್ಷಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರ್ಕೊಂಡಿರ್ತಕ್ಕಂಥ ಸಂಘಟನೆ ಜಾತ್ಯತೀತ ಯುವ ವೇದಿಕೆ. ಹಾಗಾಗಿ ನಾವು ಕೆಎನ್ ರಾಜಣ್ಣನವರ ರಾಜಕಾರಣ ಮಾತ್ರನೇ ನಮಗೆ ಭಾಳ ಮುಖ್ಯ ಆಗ್ತದೆ, ಇದು ಬೇರೆ ಇನ್ನೇನಿಲ್ಲ. ಶಕ್ತಿ ಪ್ರದರ್ಶನನೇ ಅಂದ್ಕೋಬೋದು ಇದನ್ನು. ಯಾಕಪ್ಪ ಅಂದರೆ ನಾವು ಅಸಂಘಟಿತ ಜಾತಿ ಜನಾಂಗದವರು ನಾವು ಒಂದು ಪ್ರತಿನಿಧಿಯನ್ನು ಕಂಡಿದ್ದೀವಿ. ಕೆಎನ್ ಆರ್ ಮೂಲಕ ನಾವು ದೇವರಾಜ ಅರಸು ಅವ್ರನ್ನ ನೋಡ್ತೀವಿ, ಸಿದ್ದರಾಮಣ್ಣ ಅವ್ರನ್ನ ನೋಡ್ತೀವಿ. ಹಂಗಾಗಿ ನಮಗೆ ಇರ್ತಕ್ಕಂಥ ಒಂದು ಪ್ರತಿನಿಧಿ ಅಂದರೆ ಕೆಎನ್ ಆರ್ ಒಬ್ಬರೇ. ನಾವು ಎಲ್ಲ ಗೋಳನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು ಅವರೊಬ್ಬರ ಹತ್ರ. ಹಾಗಾಗಿ ನಾವು ಶಕ್ತಿ ಪ್ರದರ್ಶನ ಮಾಡಲೇಬೇಕು. ಅನಿವಾರ್ಯವಾಗಿ ಬೇರೆ ಬೇರೆ ಸಮುದಾಯಗಳು ಅವರು ಶಕ್ತಿ ಪ್ರದರ್ಶನ ಮಾಡಿದಾಗ ನಾವು ಎಲ್ಲ ಸಣ್ಣಪುಟ್ಟ ಸಮುದಾಯಗಳು ಕೂಡ ಒಂದಾಗಿ ಕೆಎನ್ ರಾಜಣ್ಣ ಅವರಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನ ಮಾಡ್ತೀವಿ. ಇಲ್ಲ ನಮಗೆ ಮುಖ್ಯಮಂತ್ರಿ ಕೆಎನ್ ರಾಜಣ್ಣನವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಆಸೆ ಇದೆ. ಅವ್ರ ನಂತರ ಇವ್ರ ನಂತರ ಅಂತ ಏನಿಲ್ಲ. ಅವ್ರನ್ನ ಬದಲಾಯಿಸಿದರೆ ಇವ್ರನ್ನ ಬದಲಾಯಿಸಿದರೆ ಅನ್ನೋದೇನಿಲ್ಲ. ಕೆಎನ್ ರಾಜಣ್ಣನವ್ರನ್ನ ನಾವು ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಆಸೆ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಆಸೆ ಇದೆ. ಇಲ್ಲ ಈ ಕ್ಷಣಕ್ಕೆ ನಾವು ಕೆಎನ್ ಆರ್ ಮೂಲಕ ನಮ್ಮ ಅಲ್ಪಸಂಖ್ಯಾತ ಸಣ್ಣ ಪುಟ್ಟ ಸಮುದಾಯಗಳ ಜಾತಿಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಒಬ್ಬ ನೇತಾರ ಇದ್ದಾನೆ. ಆ ಮೂಲಕ ನಾವು ನೋಡ್ತೀವಿ. ಕೆಎನ್ ಆರ್ನ ಬಿಟ್ಟರೆ ನಾವು ಕೆಪಿಸಿಸಿ ಇನ್ನೊಂದು ಮತ್ತೊಂದು ರಾಜಕಾರಣನೇ ಇದು. ನಮ್ಮ ಎಲ್ಲರ ರಾಜಕಾರಣ ಕೆಎನ್ ರಾಜಣ್ಣನವರ ರಾಜಕಾರಣದ ಜೊತೆಗೆ ಮಿಲನವಾಗಿರೋದ್ರಿಂದ ಅವರು ಎಂಥ ಹುದ್ದೆಗಳಿಗೆ ಹೋದರೂ ನಮ್ಮ ಬೆಂಬಲ ಇರುತ್ತೆ. ಕೆಪಿಸಿಸಿ ಹುದ್ದೆ ಆಗಿರ್ಬೋದು, ಮುಖ್ಯಮಂತ್ರಿಗಳ ಹುದ್ದೆ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ರಾಜಣ್ಣವರು ಅರ್ಹರಿದ್ದಾರೆ. ಅವ್ರಿಗೆ ಬೆಂಬಲವಾಗಿ ನಾವಿದ್ದೀವಿ. ಇಲ್ಲ ಆ ಥರದ ಒತ್ತಾಯಗಳಿಲ್ಲ. ಜಿಲ್ಲಾ ಕುಡುವ ಮಹಾಸಂಘದ ಜಿಲ್ಲಾಧ್ಯಕ್ಷರು, ಕೊರ್ಮ, ಕೊರಚ ಮತ್ತು ಕೊರ್ವ ನಮ್ಮ ಸಮುದಾಯ ಒಕ್ಕೂಟ
ನಮ್ಮ KN ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಮತ್ತು ಜನ್ಮದಿನದ ಅಂಗವಾಗಿ ಮತ್ತು ಅವರದ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಕುಳುವ ಬಾಂಧವರು ಆಗಮಿಸಬೇಕು. ಯಾಕಂದರೆ ನಾವೇನಾದರೂ ಇವತ್ತು ಸಣ್ಣ ಪುಟ್ಟ ಜಾತಿಯವರು ನಮ್ಮ ತುಮಕೂರಿನಲ್ಲಿ ಒಂದು ನೆಲೆ ಕಂಡುಕೊಂಡು ಒಂದು ಸ್ಥಾನಮಾನ ರೀತಿ ಬೆಳಿಬೇಕು ಅಂದರೆ ನಮ್ಮಂಥ KN ರಾಜಣ್ಣ ಕಾರಣ. ಯಾಕೆಂದರೆ ಅವ್ರು ಸಣ್ಣ ಪುಟ್ಟ ಜಾತಿಯನ್ನು ಕರೆದು ಮಾಸ ಮೊದಲು ಯಾಕೆ ಇಲ್ಲಿದೆ ಬರಲಿ ಅಂತ ಕರೀತಾರೆ. ಯಾಕೆಂದರೆ ಅವ್ರಿಗೆ ಒಂದು ಜಿಲ್ಲೆಯಲ್ಲಿ ಸ್ಥಾನಮಾನ ಇರಲಿ, ಒಂದು ಸಮಾಜದಲ್ಲಿ ಗೌರವ ಸಿಗಲಿ ಅನ್ನೋ ಕಾರಣ ಉದ್ದೇಶಕ್ಕೋಸ್ಕರ ಅವರು ನಮ್ಮಂಥ ಸಣ್ಣ ಪುಟ್ಟ ಜಾತಿಗಳನ್ನ ಕರೆದು ಅವರು ನಮಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಹಾಗಾಗಿ ನಾನೊಂದು ಎಲ್ಲರೂ ವಿನಂತಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ದಿನ ಇವತ್ತು ನಾವೇನು ಒಂದು ಪತ್ರಿಕಾ ಪ್ರಕಟಣೆ ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲಾದ್ಯಂತ ಎಲ್ಲ ನಮ್ಮ ಕುಳುವ ಸಮಾಜದವರು ಮತ್ತು ಜಾತ್ಯತೀತ ವ್ಯಕ್ತಿಗಳು, ಸಣ್ಣ ಪುಟ್ಟ ಜಾತಿ ಪ್ರತಿಯೊಬ್ಬರು ಬರಬೇಕು. ಏಕೆಂದರೆ ಕರ್ನಾಟಕದಲ್ಲಿ ದೇವರಾಜ ಅರಸು ಇದ್ದಂಥ ಮುಖ್ಯಮಂತ್ರಿಗಳು ಅವ್ರು ಬಿಟ್ಟರೆ ನೆಕ್ಸ್ಟ್ ಸಿದ್ದರಾಮಯ್ಯನ ಬಿಟ್ಟರೆ ನೆಕ್ಸ್ಟ್ ಇರೋಂಥ ನಮಗೆ KN ರಾಜಣ್ಣವರು. ಡಾಕ್ಟರ್ ದೇವರಾಜ ಅರಸುಗಳು ಏನು ಅವ್ರ ತತ್ವ ಸಿದ್ಧಾಂತಗಳು ಏನಿದ್ದು ಅದನ್ನು ಅಳವಡಿಸ್ಕೊಂಡು ಅದು ರಾಜಕೀಯವಾಗಲಿ ಮತ್ತು ಅದನ್ನು ಎಲ್ಲ ರೀತಿ ಸಮಾಜದಲ್ಲಿ ಏಳಿಗೆಗೆ ಶ್ರಮಿಸ್ತಾರಂಥ ನಮ್ಮ ರಾಜಣ್ಣವ್ರಿಗೆ ಒಳ್ಳೆಯದನ್ನು ಕೇಳ್ಕೊಂಡು ಎಲ್ಲರೂ ಸಹ ಎಲ್ಲ ಸಮಾಜದ ಎಲ್ಲ ತುಮಕೂರು ಜಿಲ್ಲಾ ಜನತೆ ಎಲ್ಲರೂ ಆಗಮಿಸ್ಕೊಂಡು ತಮ್ಮನ್ನು ಕೇಳ್ಕೊಳ್ತೀವಿ. ನಮಸ್ಕಾರ. ನಾನು ಕುಂದೂರು ಮುರಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ. ಏನು ಈ ತಿಂಗಳ 13ನೇ ತಾರೀಕು KN ರಾಜಣ್ಣನವರ 75ನೇ ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾ ಗ್ರಂಥ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಅದರ ವಿಚಾರವಾಗಿ ಈ ದಿನ ಏನು ಕರ್ನಾಟಕ ಜಾತ್ಯತೀತ ಯುವ ವೇದಿಕೆಯಿಂದ ಒಂದು ಪತ್ರಿಕಾ ಮಾಧ್ಯಮದನ್ನು ಕರೆದು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದು, ಇಡೀ ಜಿಲ್ಲೆಯ ಎಲ್ಲ ಹೈಂದ ವರ್ಗ ಇವತ್ತು ಸಮಾಜದ ಕನಸನ್ನು ಹೊತ್ತಿರ್ತಕ್ಕಂಥ ರಾಜ್ಯದ ಹೈಂದ ನಾಯಕರು ಆಗಿರ್ತಕ್ಕಂಥ KN ರಾಜಣ್ಣನವರ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವುದರ ಮುಖಾಂತರ ನಾವು ಇಡೀ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಒಂದು ಕಡೆ ಸೇರ್ಪಡೆಗೊಳ್ಳುವುದರ ಮುಖಾಂತರ ನಮ್ಮ ಹೈಂದ ನಾಯಕರ ರಾಜಣ್ಣನವರ ಶಕ್ತಿಯನ್ನು ಹೆಚ್ಚಿಸುವುದರ ಮುಖಾಂತರ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದು ಕಾರ್ಯಕ್ರಮಕ್ಕೆ ಅತ್ಯಂತ ಅಭೂತಪೂರ್ವವಾದ ಗೆಲುವನ್ನು ಸಿಗಬೇಕಾದ್ರೆ ಇಡೀ ಜಿಲ್ಲೆಯ ಹೈಂದ ವರ್ಗ ಒಟ್ಟಾಗಿ ಒಂದು ಕಡೆ ಸೇರ್ಕೊಂತ ಕೆಲಸ ಮಾಡಬೇಕು. ಹಾಗಾಗಿ ಇಡೀ ಜಿಲ್ಲೆಯ 10 ತಾಲೂಕಿನಲ್ಲಿ ಕನಿಷ್ಠ ಒಂದೊಂದು ತಾಲೂಕಿನಿಂದ 15 ಸಾವಿರ ಹೈಂದ ವರ್ಗ ಒಂದು ಕಡೆ ಸೇರ್ಕೊಳ್ಳೋ ಅಂತ ಕೆಲಸ ಮಾಡಬೇಕು. ಅದರ ನಿಟ್ಟಿನಲ್ಲಿ ನಾವೆಲ್ಲ ಈಗಾಗಲೇ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಎಲ್ಲ ನಾವು ಒಂದು ಕಡೆ ಹೈಂದ ವರ್ಗ ಸೇರ್ಕೊಳ್ಳೋದ್ರ ಮುಖಾಂತರ KN ರಾಜಣ್ಣನವರ ಒಂದು ದೊಡ್ಡ ಶಕ್ತಿಯನ್ನು ಈ ರಾಜ್ಯಕ್ಕೆ ನಿರೂಪಿಸಬೇಕಾಗಿರೋದ್ರಿಂದ ನಾವು ಇದೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. 13ನೇ ತಾರೀಕು ಬರ್ತಕ್ಕಂಥ 13ನೇ ತಾರೀಕು ಇಡೀ ಜಿಲ್ಲೆಯ ಎಲ್ಲ ಹೈಂದ ವರ್ಗ ದಯಮಾಡಿ ಈ KN ರಾಜಣ್ಣನವರ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಜಾತ್ಯತೀತ ಯುವ ವೇದಿಕೆಯಿಂದ ನಾನು ತಮ್ಮೆಲ್ಲರಿಗೂ ಒಂದು ಕರೆ ಕೊಡ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೇನೆ. ಸಣ್ಣ ಪ್ರಕೃತಿ ಜನಸೇವಾ ಟ್ರಸ್ಟ್ ಪ್ರೆಸಿಡೆಂಟು ತುಮಕೂರು. KN ಅಭಿಮಾನಿ ಬಳಗ ಮತ್ತು ಇಡೀ ತುಮಕೂರು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅವರಿಗೆ ದೊಡ್ಡದ ಒಂದು ಅಹಿಂದ ಸಂಘಟನೆಯೇ ಇದೆ. ಅವರ ಒಂದು 75ನೇ ವರ್ಷದ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಅವರಿಗೆ ಇಡೀ ರಾಜ್ಯದ ಜನತೆ ಎಲ್ಲ ಮೂಲೆಗಳಿಂದ ಆಗಮಿಸಿ ಒಂದು ದೊಡ್ಡ ಯಶಸ್ಸನ್ನು ಕೊಟ್ಟು ಅವರಿಗೆ ಮುಂದಿನ ರಾಜಕೀಯ ನಿರ್ಧಾರಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಕಾರಣಕರ್ತರಾಗಿ ಸಾಕ್ಷಿ ಪ್ರಜ್ಞೆಯಾಗಿ ಇರಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನೊಂದು ಮನವಿಯನ್ನು ಮಾಡ್ಕೊತಾ ಇದ್ದೀನಿ. KN ಮುಂದಿನ ದಿನಗಳಲ್ಲಿ ಅವರ ಒಂದು ರಾಜಕೀಯ ಜೀವನದಲ್ಲಿ KPCC ಅಧ್ಯಕ್ಷರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎಲ್ಲ ವರ್ಗದ ಜಾತ್ಯತೀತ ವ್ಯಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಒಂದು ಆಶಯ ಇದೆ. ಆ ಒಂದು ಕೂಡ ಕನಸು ಕೂಡ ನನಸಾಗುತ್ತೆ ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಭಾರತ ಪಾಕ್ ವಿರುದ್ಧ ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಜಯವಾಗಲಿ ಎಂದು ಶಿರಾ ತಾಲೂಕಿನ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ನವಚಂಡಿಕಾ ಹೋಮ ಪೂಜೆ ಕಾರ್ಯಕ್ರಮವನ್ನು ಖ್ಯಾತ ಜ್ಯೋತಿಷಿ ಡಾಕ್ಟರ್ ಶ್ರೀ ಗೋಪಾಲಕೃಷ್ಣ ಶರ್ಮಾ ಗುರೂಜಿಯವರ ನೇತೃತ್ವದಲ್ಲಿ ನೆರವೇರಿಸಿದರು. ಶಿರಾ ತಾಲೂಕು ಹೆಲಿಯೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದ ತಪೋವನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನರೇಂದ್ರ ಮೋದಿಯವರು ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಜಯವಾಗಲಿ ಎಂದು ಖ್ಯಾತ ಜ್ಯೋತಿಷಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ನೇತೃತ್ವದಲ್ಲಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಾದರ್ಶಿಗಳಾದ ವೇದ ಬ್ರಹ್ಮ ಶ್ರೀ ಬಸವರಾಜು ಶಾಸ್ತ್ರಿಗಳ ಸಹಯೋಗದಲ್ಲಿ ನವ ಚಂಡಿಕಾ ಹೋಮ ನೆರವೇರಿತು. ನಂತರ ಮಾತನಾಡಿದ ಜ್ಯೋತಿಷಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಅವರು ದೇಶದ
ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟತನದಿಂದ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಉಗ್ರರನ್ನ ಮಟ್ಟ ಹಾಕಲು ಮುಂದಾಗಿದ್ದು, ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೈನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಭಾರತಕ್ಕೆ ಜಯವಾಗಬೇಕು. ದೇಶದ ಒಳಿತಿಗಾಗಿ ನಮ್ಮ ಜೀವದ ಹಂಗನ್ನ ತೊರೆದು ದೇಶ ಕಾಯೋ ನಮ್ಮೆಲ್ಲರ ನೆಚ್ಚಿನ ಯೋಧರು ಹಾಗೂ ದೇಶ ನಡೆಸುವ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಳಿತಿಗಾಗಿ ವಿಶೇಷ ನವಚಂಡಿಕಾ ಹೋಮ ಹವನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಯುದ್ಧದಲ್ಲಿ ಪಾಲ್ಗೊಂಡ ಸೇನಾನಿಗಳಿಗೆ ಕ್ಷೇಮವಾಗಲಿ, ಲೋಕದ ಸಮಸ್ತ ವ್ಯಕ್ತಿಗಳಿಗೆ ಸುಭಿಕ್ಷವಾಗಲಿ ಎಂಬ ಉದ್ದೇಶದಿಂದ ನವಚಂಡಿಕಾ ಹೋಮ ಮಾಡುತ್ತಿದ್ದೇವೆ. ಭಾರತೀಯರ ನೋವು ಶಾಂತವಾಗಬೇಕು, ರಕ್ಕಸರ ಸಂಹಾರವಾಗಬೇಕು ಎಂಬುದೇ ಇದರ ಉದ್ದೇಶವಾಗಿದೆ ಎಂದರು. ಆತ್ಮೀಯರೇ, ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಯಲಿಯೂರು ಗ್ರಾಮದಲ್ಲಿರ್ತಕ್ಕಂತಹ ತೋಟದ ತಪೋವನಕ್ಕೆ ಬಂದಿದ್ದೇವೆ. ತುಂಬ ವಿಶೇಷವಾದಂತಹ ಲಕ್ಷ್ಮೀ ಪ್ರತ್ಯಂಗಿರ ದೇವಿಯ ದೇವಸ್ಥಾನದಲ್ಲಿ ಸಾಧಾರಣವಾಗಿ ಪ್ರತಿ ದಿವಸವೂ ಜಪಯಜ್ಞ, ಹೋಮಾದಿಗಳು ಹಾಗೂ ಪಾರಾಯಣ ಮತ್ತು ಭಕ್ತರಿಂದ ವಿಶೇಷವಾಗಿ ಅರ್ಚನೆ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ನಡೀತಾನೆ ಇರ್ತದೆ. ಇಂದು ತುಂಬ ವಿಶೇಷವಾದಂತಹ ದಿವಸ. ಇವತ್ತಿನ ದಿವಸ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮೋದಿಜಿಯವರು ಕೈಗೊಂಡಂತಹ ಯುದ್ಧ ಯಜ್ಞದ ಪೂರ್ಣತೆಗಾಗಿ, ಅರ್ಥಾತ್ ಅವರು ಕೈಗೊಂಡಿರುವಂತಹ ಯಜ್ಞ ಅರ್ಧಕ್ಕೆ ನಿಲ್ಲಬಾರದು, ಪೂರ್ಣವಾಗಿ ಸಂಪೂರ್ಣವಾಗಿ ಅದು ನೆರವೇರಬೇಕು ಹೇಳುವಂತಹ ಒಂದು ಸಂಕಲ್ಪವನ್ನಿಟ್ಟು ಲೋಕ ಕಲ್ಯಾಣಾರ್ಥವಾಗಿಯೂ ಹಾಗೂ ಗಡಿಯಲ್ಲಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ, ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸೇನಾನಿಗಳಿಗೆಲ್ಲರಿಗೂ ಸಹಿತವಾಗಿ ಕ್ಷೇಮವಾಗಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನಿಟ್ಟುಕೊಂಡು ನಾವು ಇವತ್ತಿನ ದಿವಸ ನವಚಂಡಿಕಾ ಹವನವನ್ನು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ. ನಾವು ಕೈಗೊಂಡಂತಹ ಈ ಯಜ್ಞಯಾಗಾದಿಗಳು ಮಾತ್ರ ಅಲ್ಲ, ಲೋಕದಲ್ಲಿರ್ತಕ್ಕಂತಹ ಸಮಸ್ತ ವ್ಯಕ್ತಿಗಳಿಗೂ ಸಹಿತವಾಗಿ ಸುಭಿಕ್ಷೆ ಆಗಬೇಕು. ಅದರಲ್ಲೂ ನಮ್ಮ ಭಾರತೀಯರಿಗೆ ಆಗಿರ್ತಕ್ಕಂತಹ ಏನು ನೋವಿದೆಯೋ ಆ ನೋವು ಎಲ್ಲವೂ ಸಹಿತವಾಗಿ ಶಾಂತವಾಗಬೇಕು. ಜೊತೆಯಲ್ಲಿ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂತಹ ಮೋದಿಜಿಯವರು ಕೈಗೊಂಡಿರ್ತಕ್ಕಂತಹ ಯುದ್ಧ ಯಜ್ಞ ಸಂಪೂರ್ಣವಾದಂತಹ ಫಲವನ್ನು ಕೊಡಬೇಕು ಅನ್ನುವಂಥ ಒಂದು ಸಂಕಲ್ಪ. ಈ ಚಂಡಿಕಾ ಹೋಮದ ಉದ್ದೇಶವೇ ಅದಲ್ವೇ? ಯಾಕೆಂದರೆ ಲೋಕಕಂಟಕರಾಗಿರ್ತಕ್ಕಂತಹ ರಕ್ಕಸರನ್ನೆಲ್ಲರೂ ಕೊಲ್ಲಬೇಕು ಅನ್ನುವಂತಹ ಸಂಕಲ್ಪದಿಂದ, ಅವ್ರನ್ನೆಲ್ಲರನ್ನು ಮುಗಿಸಬೇಕು ಅನ್ನುವಂತಹ ಸಂಕಲ್ಪದಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರು ದೇವಾನುದೇವತೆಗಳ ಅನುಗ್ರಹದೊಂದಿಗೆ ಚಂಡಿಕಾ ದುರ್ಗಾ ಸ್ವರೂಪವನ್ನು ತಾಳಿದವರಾಗಿ ಲೋಕದಲ್ಲಿರ್ತಕ್ಕಂತಹ ಅಸುರರನ್ನೆಲ್ಲರನ್ನೂ ಸಹಿತವಾಗಿ ಸಂಹಾರ ಮಾಡಿರ್ತಕ್ಕಂತಹ ವಿಶೇಷತೆಯನ್ನು ನಾವು ಚಂಡಿಕಾ ಪಾರಾಯಣದಲ್ಲಿ ಕೇಳ್ತೇವೆ, ಓದುತ್ತೇವೆ. ಜೊತೆಯಲ್ಲಿ ಚಂಡಿಕಾ ಹೋಮವನ್ನು ನೋಡ್ತೇವೆ, ಮಾಡ್ತೇವೆ. ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಚಂಡಿಕಾ ಹೋಮವು ಸಹಿತವಾಗಿ ಲೋಕ ಕಲ್ಯಾಣವಾಗಿ, ಅದಲ್ಲದೆ ವಿಶೇಷವಾಗಿ ಯುದ್ಧದಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ನಮ್ಮ ಭಾರತೀಯರಿಗೆ ಉಂಟಾಗಬಾರದು ಅನ್ನುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದರಿಂದ ಎಲ್ಲರಿಗೂ ಸಹಿತವಾಗಿ ಸುಭಿಕ್ಷೆಯಾಗಲಿ, ಮೋದಿಜಿಯವರು ಕೈಗೊಂಡಂತಹ ಈ ಯುದ್ಧ ಯಜ್ಞ ಸಂಪೂರ್ಣವಾಗಿ ನೆರವೇರಲಿ ಅಂತ ಎಲ್ಲರೂ ಸಹಿತವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ನೀವು ಪ್ರಾರ್ಥಿಸಿಕೊಳ್ಳಿ, ನಾವು ಸಹಿತವಾಗಿ ಜಗನ್ಮಾತೆಯನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಭಯೋತ್ಪಾದನೆಯ ವಿರುದ್ಧ ಸಮರ ಸಾರಿರುವ ಭಾರತೀಯ ಸೈನ್ಯವನ್ನ ಬೆಂಬಲಿಸಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆ ಕೈಗೊಂಡಿದ್ದು, ಕಾಂಗ್ರೆಸ್ ಶಾಸಕರು, ಸಚಿವರು, ಕಾರ್ಯಕರ್ತರು ಈ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ನರಮೇಧಕ್ಕೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸುತ್ತಿರುವ ಭಾರತೀಯ ಯೋಧರಿಗೆ ಬೆಂಬಲ ಸೂಚಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಬೆಂಗಳೂರಿನಲ್ಲಿ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಕೆಆರ್ ವೃತ್ತದಿಂದ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಬಳಿ ಇರುವ ಮೆನ್ ಸ್ಕ್ವೇರ್ ವರೆಗೆ ಬೃಹತ್ ತಿರಂಗ ಯಾತ್ರೆ ನಡೆಸಿದ್ದು, ಈ ವೇಳೆ ಸರ್ಕಾರದ ಎಲ್ಲ ಸಚಿವರು, ಶಾಸಕರು, ಕೆಪಿಸಿಸಿ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಯುವ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. Hind Tiranga Yatra is being organized by Karnataka, and we have invited all sections of the society, the students, the government employees, the organizations, institutions, whichever the organizations they belong. It is a national pride. We want to salute all our armed forces, and we want to be solidarity with this country. Country's integrity is very much important. So we have decided, and we are taking a very big march today, and I am very happy that
within a short span of time. All sections of the people, including the retired armed forces, the students, and every section, and we have requested all political parties also. They have been participating in it. Let us join together. Let us show our strength together. I hope our country's pride and our national flag, which has been given all of by our freedom fighters, is we are trying to protect the honor of this country. Sir, yesterday we have seen there was escalation by Pakistan. Firing has started, sir. So what is the... What maybe India is stronger, we will face under the leadership of how Indira Gandhi managed the situation. The same thing will arise and India will win. Thank you, sir. We would like to send out a message saying that we are all with you. Whatever action you have taken, it's appreciated and prized. And we just want to symbolically say that, we are with you. And that is the reason why this rally has been organized. We want to send out the message. So yesterday there were tensions escalates in the border. Pakistan has gone on offensive, shooting missiles in India, sir. So No, none of the details we know. All these things. Sometimes the media also, they are showing some of the old pictures. I just got a reference from Government of India saying that, these kind of things should not be done. I only appeal to media friends not to do the social media especially, not to do these kind of things. ಜಾತಿ ಗಣತಿ ವಿಚಾರವಾಗಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಲಿಖಿತವಾಗಿ ಸಲ್ಲಿಕೆಯಾಗಲಿದ್ದು, ಕೇಂದ್ರವು ಜಾತಿ ಗಣತಿ ಘೋಷಿಸಿರುವುದರಿಂದ ರಾಜ್ಯದ ಜಾತಿ ಗಣತಿ ವರದಿ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಯಾಗುವ ನಿರೀಕ್ಷೆ ಇದೆ. ಜಾತಿ ಗಣತಿ ವಿಚಾರವಾಗಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಸಚಿವರ ಅಭಿಪ್ರಾಯ ಲಿಖಿತವಾಗಿ ಸಲ್ಲಿಕೆಯಾಗಲಿದ್ದು, ಕೇಂದ್ರವು ಜಾತಿ ಗಣತಿ ಘೋಷಿಸಿರುವುದರಿಂದ ರಾಜ್ಯದ ಜಾತಿ ಗಣತಿ ವರದಿ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಯಾಗುವ ನಿರೀಕ್ಷೆ ಇದೆ. ಜಾತಿ ಗಣತಿ ವರದಿ ಕುರಿತು ಸಂಪುಟ ಸಭೆ ಯಾವ ನಿರ್ಧಾರ ಮಾಡಲಿದೆ ಎಂಬ ಬಗ್ಗೆ ಇದೀಗ ತೀವ್ರ ಕುತೂಹಲ ಮೂಡಿದೆ. ಏಪ್ರಿಲ್ 17ರಂದು ನಡೆದ ಜಾತಿ ಗಣತಿ ವರದಿ ಬಗ್ಗೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಕೆಲ ಸಚಿವರು ಆಕ್ಷೇಪ ವ್ಯಕ್ತಪಡಿಸಿದರು. 24 ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಸಂಭಾವ್ಯ ದಾಳಿ ಮತ್ತು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸ್ಪಷ್ಟಪಡಿಸಿದೆ. ಕೇಂದ್ರ ಸರ್ಕಾರವು 24 ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಆದೇಶ ಹೊರಡಿಸಿದೆ. ಪ್ರಯಾಣಿಕರು, ಸಿಬ್ಬಂದಿ ಮತ್ತು ನಿರ್ಣಾಯಕ ಮೂಲಸೌಕರ್ಯಗಳನ್ನು ಬಹಿರಂಗಪಡಿಸದ ಭದ್ರತಾ ಬೆದರಿಕೆಗಳಿಂದ ರಕ್ಷಿಸುವ ಬಗ್ಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಉಲ್ಲೇಖಿಸಿದೆ. ಈ ಆದೇಶವನ್ನು ನೋಟಿಸ್ ಟು ಏರ್ಮೆನ್ ಮೂಲಕ ಜಾರಿಗೊಳಿಸಲಾಗಿದೆ. ಇದು ಪ್ರಾಥಮಿಕವಾಗಿ ಸಣ್ಣ ಮತ್ತು ಮಾಧ್ಯಮ ಗಾತ್ರದ ಪ್ರಾದೇಶಿಕ ವಿಮಾನ ನಿಲ್ದಾಣಗಳ ಮೇಲೆ ಪರಿಣಾಮ ಬೀರಲಿದೆ. ಅಲ್ಲದೆ ಲಕ್ಷಾಂತರ ಪ್ರಯಾಣಿಕರ ಪ್ರಯಾಣ ಯೋಜನೆಗಳ ಮೇಲೆ ಪರಿಣಾಮ ಬೀರಲಿದೆ. ನಾಗರಿಕ ವಿಮಾನಯಾನ ಸಚಿವಾಲಯವು ಈ ಅಮಾನತು ಆದೇಶ ಕೇವಲ ತಾತ್ಕಾಲಿಕ ಮತ್ತು ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಯ ಭಾಗವಾಗಿದೆ ಎಂದು ಸ್ಪಷ್ಟಪಡಿಸಿದೆ. ನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಸೇನೆಯು ನಿರಂತರ ಗುಂಡಿನ ದಾಳಿಗೆ ಭಾರತೀಯ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ. ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕಿಸ್ತಾನಿ ಸೇನಾ ಶಿಬಿರಗಳನ್ನು ನಾಶಪಡಿಸುತ್ತಿದೆ. ಎಲ್ಒಸಿಯಲ್ಲಿ ಪಾಕಿಸ್ತಾನ ಸೇನೆಯ ನಿರಂತರ ಗುಂಡಿನ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡುತ್ತಿದೆ. ನಿಯಂತ್ರಣ ರೇಖೆಯ ಉದ್ದಕ್ಕೂ ಪಾಕಿಸ್ತಾನಿ ಸೇನಾ ಶಿಬಿರಗಳನ್ನು ನಾಶ ಮಾಡಿದೆ. ಈ ಕುರಿತು ಭಾರತೀಯ ಸೇನೆ ಅಧಿಕೃತವಾಗಿ ವಿಡಿಯೋ ಬಿಡುಗಡೆ ಮಾಡಿದೆ. ದಾಳಿಯಲ್ಲಿ ಬಳಸಲಾದ ಆಯುಧವು ಆರ್ಪಿಜಿ ಎಟಿಜಿಎಂನಂತೆ ಕಾಣುತ್ತಿದೆ. 2 ದಿನಗಳಲ್ಲಿ ಪಾಕ್ ನಡೆಸಿದ ಗುಂಡಿನ ದಾಳಿಯಲ್ಲಿ 17 ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದು 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಕ್ವೆಟಾ ನಗರವನ್ನು ವಶಪಡಿಸಿಕೊಂಡಿದೆ. ಬಲೂಚಿಗಳ ಪ್ರಹಾರಕ್ಕೆ ಪಾಕಿಸ್ತಾನಿ ಸೈನಿಕರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋಗಿದ್ದಾರೆ. ಭಾರತೀಯ ಸೇನೆಯ ದಾಳಿ ಹಾಗೂ ಬಲೂಚಿಸ್ತಾನದ ದಾಳಿಯಿಂದಾಗಿ ಪಾಕಿಸ್ತಾನ ದಿಗ್ಭ್ರಮೆಗೊಂಡಿದೆ. ಬಲೂಚಿ ಸೈನ್ಯವು ಕ್ವೆಟ್ಟಾವನ್ನು ವಶಪಡಿಸಿಕೊಂಡಿದ್ದು ಪರಿಣಾಮವಾಗಿ ಪಾಕಿಸ್ತಾನ ಮತ್ತೆ ಹೋಳಾಗಿದೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ ಮೇಲಿನ ನಿಯಂತ್ರಣವನ್ನು ಪಾಕಿಸ್ತಾನ ಕೊನೆಗೂ ಕಳೆದುಕೊಂಡಿದೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.